ಇದನ್ನ ಲಾಗ್ ಆಗ್ತೀನಾ ಯಾಕಂದ್ರೆ ನಮ್ಗಿಂತ ಉದ್ದ ಐತೆ, ನಾವೇ ಉದ್ದ, ಎಲ್ಲರೂ ಆಲ್ರೆಡಿ ಇದೀವಿ, ಈಗ ನಮ್ಗಿಂತ ಉದ್ದ ಐತೆ. ಹೇ ಗೈಸ್, ನಾನು ನಿಮ್ಮ ಪ್ರೀತಿಯ ಕಾರ್ತಿಕ್. ಇವತ್ತೇನು ವಿಷಯ ಅಂದರೆ ನಮ್ಮ ಕಸಿನ್ ಒಬ್ಬರದು ಗೃಹಪ್ರವೇಶ ಇದೆ. ಸೊ ಎಲ್ಲರೂ ಹೊರಡ್ತಾ ಇದ್ದೀವಿ. ಸೊ ಅರ್ಲಿ ಮಾರ್ನಿಂಗ್ ನೀವು ನೋಡ್ಬೋದು ಇಲ್ಲಿ ಫಾಗ್ ಎಲ್ಲ ಹೆಂಗಿದೆ, ಒಳ್ಳೆ ಮಳೆ ಬರೋಂಗಿದೆ ನೋಡಿ. ರೋಡೆಲ್ಲ ನೆಂದೋಗಿದೆ, ಆ ಥರ ಬರ್ತಿದೆ ಫಾಗು ನಮ್ಮ ಮನೆ ಹತ್ರ. ಸೊ ಬಿಲ್ಡಿಂಗ್ಗಳು ಕಾಣ್ತಿಲ್ಲ, ಆ ಥರ ಫಾಗ್ ಬರ್ತಿದೆ. ಸೊ ಬನ್ನಿ ಏನೇನಾಗುತ್ತೋ ನೋಡೋಣ ಇವತ್ತಿನ ಬ್ಲಾಗಲ್ಲಿ. ನಮ್ಮ ಜಶ್ವಂತ ಅಲ್ಲಿ ನಿಂತ್ಕೊಂಡು ನೇಲ್ ಕಟ್ ಮಾಡ್ತಾವ. ನಾಯಿ ಇರೋದು ಗೊತ್ತಿಲ್ಲ, ಒಂದೇ ಸತಿ ಅವನು ಫಸ್ಟೇ ನಾಯಿ ಅಂದರೆ ಭಯ. ಬ್ರೋ ನೀ ಹಿಂದೆ ನಾಯಿ. ಗೈಸ್ ಆಗಲೇ ಹೇಳ್ದಂಗೆ ಹೊರಟಿದ್ದೀವಿ. ನಾನು ಮತ್ತು ನಮ್ಮ ಅಕ್ಕ ಇದ್ದೀವಿ. ಇನ್ನೊಂದು ಕಾರಲ್ಲಿ ಜಶು, ನಮ್ಮ ಆಂಟಿ ಮತ್ತು ನಮ್ಮ ಅಮ್ಮ ಹೋಗ್ತಾ ಇದ್ದಾರೆ. ಸೊ ಹೋಗಿ ಅಲ್ಲಿ ಸಿಗೋಣ. ಮೀನ್ ವೈಲ್ ಡೀಸೆಲ್ ಕಡಿಮೆ ಇದೆ, ಡೀಸೆಲ್ ಬೇರೆ ಓಡಿಸ್ಬೇಕು. ಸೊ ಡೀಸೆಲ್ ಹಾಕಿಸ್ಕೊಂಡು ಡೈರೆಕ್ಟ್ ಅಲ್ಲೋಗಿ ಸಿಗೋಣ. ಸ್ಟೇ ಟ್ಯೂನ್ಡ್. ಗೈಸ್ ನಾನೇ ಡೀಸೆಲ್ ನಿಲ್ಸಿರೋದಂದ್ರೆ ಇಲ್ಲಿ ಜಶುನು ನಿಲ್ಸವನೆ. ಹಾಯ್ ಜಶು. ನಾನು ಹೋಗ್ಬಿಟ್ಟಿದ್ಯಾ ಅನ್ಕೊಂಡೆ. ಗುಡ್ ಮಾರ್ನಿಂಗ್. ಹೊಸ ತಾರ್ ಹೆಂಗಿದೆ? ಸೂಪರ್. ಏನ್ ಫುಲ್ ಟ್ಯಾಂಕಾ? ಇಲ್ಲ ಇಲ್ಲ, ಆ ಕಡೆ ತಾನೇ ಅಲ್ಲ, ಆ ಕಡೆ ತಾನೇ ನಿಲ್ಲಿಸ್ಬೇಕು. ಫ್ಯೂಯಲ್ ಕ್ಯಾಪ್ ಆ ಕಡೆ ತಾನೇ ಇರೋದು. ಹೇಳಿದ್ ಈ ಕಡೆ ಅಂತ, ಆಮೇಲೆ ನಿಮ್ಗೋಸ್ಕರ ಜಾಗ ಬಿಟ್ಟಿದ್ದ ಆ ಕಡೆ. ಅಲ್ಲ ಏನ ಆರಾಮ? ಹಾ ಸೂಪರ್. ಎಲ್ಲ ಫಂಕ್ಷನ್ ರೆಡಿ ಆಗ್ಬಿಟ್ಟವ್ರೆ. ಜಶು ಬ್ರೋ ಫೋನ್ ಪೇ ಮಾಡಿ, ಫೋನ್ ಪೇ ಬೇಗ ಬೇಗ. ಯಾವ್ದು ಗುರು ನಿಂದು? ಗುರು ಫೋನ್ ಪೇ ಮಾಡಿಸ್ತಾ ಇದ್ದೀನಿ ನೋಡ್ರಿ. ಅಣ್ಣ ಹಾಕ್ಸಿದ್ದೀನಿ, ನಮ್ದಾಗಿದೆ. ಅವ್ನು ಪೇಮೆಂಟ್ ಮಾಡ್ಬಿಟ್ಟು ಬರ್ತಾನೆ. ಗೈಸ್ ಇವರೇ ನಮ್ಮ ಅಕ್ಕ, ಆಲ್ರೆಡಿ ಬಂದು ಕಾಯ್ತವ್ರೆ. ಕಾಯೋದು ಅಲ್ದಿರ ಅರ್ಧ ತಿಂದ್ಬಿಟ್ಟು ಏನ್ ಹಾಕಿಲ್ಲ, ಅವನೇ ಎಲ್ಲ ಬಾಚ್ಕೊಬಿಟ್ಟ. ನಾನೀಗ ಬರ್ತಾ ಇರೋದೇ ಇವಾಗ ಬಾಚ್ಕೊಂಡ್ಬಿಟ್ಟ ಅಂತ ಬಂದಿದ್ದೆ. ಅಲ್ಲಿ ಇಲ್ಲಿನ ಅಲ್ಲಿ ಪಾಸ್ ಮಾಡ್ಕೊಂಡ. ಇದನ್ನ ಲಾಗ್ ಆಗ್ತೀನಾ? ಹರೀಶ್ ಏನ್ ಸಮಾಚಾರ? ಏನು ಇಲ್ಲ, ನೀವ್ ಹೇಳ್ಬೇಕು. ದೊಡ್ಡವ್ರು ನೀವ್ ಹೇಳ್ಬೇಕು. ಅಲ್ಲಿಂದ ಬಂದ್ರಲ್ವ, ನೀವ್ ಹೇಳ್ಬೇಕು. ಗೈಸ್ ನೋಡಿ, ರೋಡಿಂದ ಎಂಟ್ರೆನ್ಸು ಗಾರ್ಡನ್ ಏರಿಯಾ ಇದೆ. ನೋಡ್ಬೋದು ಹಾಲ್. ಎಲ್ಲೋದ್ರು ಇವರಿಬ್ರೇ ಅವರೇ. ದೇವ್ರ ಮನೆ. ಹಾ ಏನ ಹೆಂಗೆ ನೀವು ಸೂಪರ್. ನೀವು ನೋಡ್ಬೋದು ಸಖತ್ತಾಗಿದೆ. ಮತ್ತು ಮೇಲೆ ಓಪನ್ ಇದೆ, ಗ್ಲಾಸ್ ಹಾಕಿದ್ದಾರೆ ಸನ್ಲೈಟ್ ವೆಂಟಿಲೇಷನ್ ಬರೋಕ್ಕೆ. ವುಡ್ ವರ್ಕ್. ಮನೆ ದೇವ್ರ ಮನೆ ನೋಡೋಣ ಫಸ್ಟು. ವೈಸ್ ದೇವ್ರ ಮನೆ ಮೇಲ್ಗಡೆ ನೋಡ್ಬೋದು. ಸೊ ಆ್ಯಕ್ಚುಲಿ ದೇವ್ರ ಮನೆ ಮೇಲೆ ಯಾರು ಓಡಾಡಬಾರ್ದು, ಅದಕ್ಕಂತಲೇ ಇದು ಒಂದು ಇದು ಮಾಡಿಸೋರೆ ಗೋಪುರ ಥರ. ಇಲ್ಲಿ ನೋಡಿ ದಶಾವತಾರ ವಾಸ್ಕಲ್ ಮೇಲೆ ಎಂಟರ್ ಆಗ್ತಾ ನೋಡ್ಬೋದು. ಬ್ಯೂಟಿಫುಲ್ ವಿಗ್ರಹ ಇದೆ, ಗೋವಿಂದ ಸ್ವಾಮಿದು. ಇಲ್ಲೆಲ್ಲ ಒಳ್ಳೆ ಗುಹೆ ಥರ ಮಾಡೋರು ಗೈಸ್ ಇವರು. ಏನೋ ಮಾಡಿ ಎಲ್ಲ ಕೆಳಗಡೆ ಬೇಸ್ಮೆಂಟ್ಗೆ ಹೋದಂಗೆ ಐತಿದು. ಬೇಸ್ಮೆಂಟೇ ಇಲ್ಲೇನೋ ಮಾಡಿಟ್ಟವ್ರೆ. ಓಕೆ, ಲಿಫ್ಟ್ ಪ್ರಾವಿಷನ್. ಓಕೆ, ಮತ್ತೆ ಇಲ್ಲಿಗೆ ಬಂದಿದ್ದೀವಿ. ರೂಮ್ ಇದೆ ಇರೋ ರೂಮ್. ಓಕೆ ಗೈಸ್, ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮು, ಕಿಚನ್ ಮತ್ತು ಬಾತ್ರೂಮ್. ನಮ್ಮ ದೊಡ್ಡಮ್ಮನಿಗೆ. ಓಕೆ, ನೋಡ್ಬೋದು ಇಲ್ಲಿ ವುಡನ್ ಟೈಲ್ಸ್ ಹಾಕಿದಾರೆಲ್ಲ. ಮತ್ತೆ ಕೆಳಗಡೆ ಇನ್ನ ಮೇಲಕ್ಕೆ ಹೋಗ್ತಾ ಇದ್ದೀವಿ.
ಓಹ್, ಅಡುಗೆ ಮನೆ ನೋಡೋಣ. ಅಡುಗೆ ಮನೇಲಿ ಏನೋ ರೆಡಿ ಮಾಡಿಟ್ಟವ್ರು, ಎಲ್ಲ ಫೋಟೋ ಸೆಷನ್, ಎಲ್ಲ ಫೋಟೋಗ್ರಾಫರ್ಸ್ ಬಿಟ್ಟವ್ರು ಇಲ್ಲಿ. ಕಲ್ ಬೊಂಬೆಗಳಿಟ್ಟವ್ರು, ಇದು ಏನೇನು ಅಂತ ನಂಗೆ ಅರ್ಥನೇ ಆಗಿಲ್ಲ. ಆ ಕಡೆ ತಿರ್ಕೊಂಡು ಯಾರಿಗೆ ಸ್ವಾಗತ? ಓಕೆ ಓಕೆ. ಅಡುಗೆ ಮನೆಗೆ ಬರಲ್ಲ, ಬರೀ ತಿನ್ನಕ್ಕೆ ಪಾತ್ರೆಯಲ್ಲಿ ಇರೋದು ಖಾಲಿ ಮಾಡೋಕ್ಕೆ ಬರೋದು ಅಷ್ಟೇ ನಾವು. ಪ್ರಸಾದ ಮಾಡ್ತಾ ಇರೋದು ನಾನು. ದೇವ್ರು ನನ್ನ ಕೈಲಿ ಮಾಡಿದ್ರೇನೆ ಅಂತ ಪ್ರಸಾದ ಸ್ವೀಕಾರ ಮಾಡಿ. ಈ ಕಡೆ ಹೇಳಿ. ಹಾಂ, ಇವಾಗ ಹೇಳಿ. ಸುಮ್ಮನೆ ಗೈಸ್, ಇಲ್ಲಿ ಹಾಲಲ್ಲೇ ಎಂಟ್ರ್ ಆಗಿದ ತಕ್ಷಣ ಇಲ್ಲೊಂದು ರೂಮ್ ಇದೆ, ಮಾಸ್ಟರ್ ಬೆಡ್ರೂಮ್. ವಾವ್, ಫುಲ್ ಮಿರರ್ ಫಿನಿಶ್, ಸ್ಲೈಡಿಂಗ್ ಡೋರ್ಸು, ಲಾಕ್ ಹಾಕಿದ್ದಾರೆ, ಏನೋ ಇಟ್ಟಿರಬೇಕು. ಬಾತ್ರೂಮ್ ಮತ್ತು ಡ್ರೆಸ್ಸಿಂಗ್ ಟೇಬಲ್. ಎಲ್ಲೆಲ್ಲೂ ನಾನೇ ಅಂತಾರೆ ಹಾಡ ಹೇಳ್ತವ್ರೆ. ಈ ವಿಂಡೋಸ್ ಕ್ರೇಜಿ, ಇಲ್ಲಿ ಕುತ್ಕೋಬೋದೆ ಆ್ಯಕ್ಚುಲಿ, ಅಷ್ಟು ದೊಡ್ಡದಾಗಿದೆ. ಇಷ್ಟುದ್ದ ಗ್ಲಾಸ್ ಐತೆ ಗೈಸ್, ಮೇಂಟೈನ್ ಮಾಡೋದೇ ಕಷ್ಟ. ಮಾಡಿಸ್ಬಿಡ್ಬೋದು. ಗೈಸ್, ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಫ್ಲೋರ್ ಇನ್ ದ ಸೆನ್ಸ್ ಈ ಮನೆಗೆ ಫಸ್ಟ್ ಫ್ಲೋರು, ಕೆಳಗಡೆಯಿಂದ ಸೆಕೆಂಡ್ ಫ್ಲೋರ್ ಲೆಕ್ಕ. ಓ, ಎಂಟ್ರೆನ್ಸು ಅಲ್ಲಿ 2 ರೂಮು, ಇಲ್ಲೂ ಏನೋ ಇದೆ, ನಂಗೆ ಯಾವ್ದು ಗೊತ್ತಿಲ್ಲ. ಲೆಫ್ಟ್ ಹೋಗೋಣ ಫಸ್ಟು, ಅದು 2 ಪಕ್ಕದಲ್ಲಿದೆ, ಆಮೇಲೆ ಈಸಿ ಆಗುತ್ತೆ. ಓಹ್, ಇದೊಂದು ರೂಮು ಚೆನ್ನಾಗಿದೆ. ಸೊ ಅಲ್ಲೇನಾದರೂ ಒಂದು ಫೋಟೋ ಫ್ರೇಮ್ ಹಾಕ್ಸೋಕ್ಕೆ ಸ್ಪೇಸ್ ಬಿಟ್ಟಿದ್ದಾರೆ. ಬಿಟ್ಟರೆ ಇದು ಮಾಸ್ಟರ್ ಬೆಡ್ರೂಮೇ. ಓ, ಬಾಲ್ಕನಿಯಲ್ಲಿ ಒಂದು 10 ಜನ ಮಲ್ಕೋಬೋದು. ಓಕೆ ಗೈಸ್, ಹೇಳ್ತಾ ಆ ಕಡೆಗೆ ಹೋಗೋಣ. ಇವಾಗ ಲೆಫ್ಟಿಗೆ ಬಂದಿದ್ವಿ, ಇವಾಗ ಆ ಸೈಡ್ ರೈಟ್ ಲಿಫ್ಟ್ ಪ್ರೊವಿಷನ್ ಫುಲ್ಲು, ಕೆಳಗಡೆಯಿಂದ ಮೇಲ್ಗಡೆವರೆಗೂ ಲಿಫ್ಟೇ, ಎಲ್ಲಾದರೂ ಲೆಫ್ಟ್. ಓಕೆ, ನೆಕ್ಸ್ಟು ಇದೊಂದು ಯಾವುದೋ ಚಿಕ್ಕ ರೂಮ್ಗೆ ಒಂದು ಚಿಕ್ಕ ಬಾಲ್ಕನಿ. ಓ, ಇದು ಈ ರೂಮು 2 ಪಕ್ಕ ಐತೆ ಗೈಸ್, ಡೋರ್ ಆಕ್ಸೆಸ್ 2ಕ್ಕೂ ಒಂದೇ ಬಾಲ್ಕನಿ. ಈ ಬಾಲ್ಕನಿಯಿಂದ ಹೋಗ್ಬಿಡೋಣ. ಓಕೆ, ನೈಸ್ ಅಂತವ್ರು ಇವರು. ಗೈಸ್, ಇನ್ನೂ ಒಂದು ಫ್ಲೋರ್ ಇದೆ, ಬನ್ನಿ ಇನ್ನೊಂದು ಫ್ಲೋರ್ಗೆ ಹೋಗೋಣ. ನಮ್ಮ ಮನೇಲಿ ಎಲ್ಲರಿಗೂ ಕಿಟಕಿ ಇಷ್ಟ ಆಗ್ಬಿಡೈತೆ, ಏನಕ್ಕಂದ್ರೆ ನಮ್ಗಿಂತ ಉದ್ದ ಐತೆ. ನಾವೇ ಉದ್ದ, ಎಲ್ಲರೂ ಆಲ್ರೆಡಿ ಇದ್ದೀವಿ, ಈಗ ನಮ್ಗಿಂತ ಉದ್ದ ಐತೆ. ಇಲ್ಲಿ ಲೆಫ್ಟ್ ಹೋಗೋಣ, ರೈಟ್ ಹೋಗೋಣ? ಓಕೆ, ರೈಟ್. ಓ, ಜಕೂಜಿ ಗೈಸ್, ಜಕೂಜಿ. ಸೊ ಗೈಸ್, ಜಕೂಜಿ ಆದಮೇಲೆ ಈ ಕಡೆ ಬಂದರೆ ಟೆರೆಸು ಫುಲ್ಲು ಡ್ಯಾಮ್ ಪ್ರೂಫ್ ಹೊಡೆದವ್ರೆ, ಗ್ರೇ ಕಲರು. ಐ ಮೀನ್ ವಾಟರ್ ಲೀಕ್ ಆಗಬಾರ್ದು ಮತ್ತು ಕೆಳಗಡೆಗೆ ಎಂಟ್ರ್ ಆಗಬಾರ್ದು ಅಂತ. ಮತ್ತು ಇದು ಹೀಟ್ ರೆಸಿಸ್ಟೆಂಟ್ ಬೇರೆ, ಸೊ ಹೀಟ್ನ ಅವಾಯ್ಡ್ ಮಾಡುತ್ತೆ. ಓ, ಟ್ಯಾಂಕ್ ಆಕ್ಸಸ್ಗೆ ಒಂಥರ ಇಲ್ಲಿ ನೋಡಿ ಸ್ಟೀಲ್ದು ಮೆಟ್ಲಿ ಸಖತ್ತಾಗಿದೆ. ಹಂಗಾರೆ ಹ್ಯಾಂಡಲ್ ಇಲ್ಲ, ಹ್ಯಾಂಡಲ್ ಹಾಕ್ತಾರೆ ಅಂದ್ಕೊತೀನಿ. ಸೊ ಅದಕ್ಕೆ ಸ್ಕ್ರೂ ಹಾಕಿಕ್ಕಿಟ್ಟಿದ್ದಾರೆ. ಇದು ಮೇಲ್ಗಡೆ ಹೋಗೋಕೆ ನಾನೊಂದು ಪುರ್ಸೋತಿಲ್ಲ, ಮೇಲಕ್ಕೆ ಹತ್ತೋಷ್ಟು ಸಿಕ್ಕಾಪಟ್ಟೆ ದೂರ ಬಂದಿರೋದೆ ಆಲ್ರೆಡಿ. ಅಪ್ಪ, ಇವಾಗ ಲೆಫ್ಟ್ ಆ ಕಡೆಗೆ ಹೋಗೋಣ ಬನ್ನಿ. ಗೈಸ್, ಇದು ಬಾರ್ ಕೌಂಟರ್ ಥರ ಐತೆ, ಗ್ಲಾಸ್ಗಳು ಇಟ್ಕೊಳೋಕೆ, ಬಾಟ್ಲುಗಳೆಲ್ಲ. ಮತ್ತು ಇದು ಹೋಮ್ ಥಿಯೇಟರ್ಗೆ ಆಕ್ಸಸ್ಸು, ಎಲ್ಲ ರಿಕ್ಲೈನ್ ಚೇರ್ಸ್ ಹಾಕಿಟ್ಟವ್ರೆ. ಸೊ 8 ರಿಕ್ಲೈನ್ ಚೇರ್ಸು. ಹೋಮ್ ಥಿಯೇಟರ್ ಮನೆಯಲ್ಲೇ ಇಟ್ಕೊಂಡವ್ರೆ, ಆಕ್ಸಸ್ ಸಖತ್ತಾಗಿದೆ. ಸ್ಪೀಕರ್ಸ್ ಎಲ್ಲ ತಂದಿಟ್ಟವ್ರೆ, ಇನ್ನೂ ಫಿಕ್ಸ್ ಮಾಡಿಲ್ಲ. ಚೂರು ಸೈಡು ನೋಡಿ, ಸಖತ್ತಾಗಿದೆ. ಪ್ರೊಜೆಕ್ಟರು ಮತ್ತು ಲೈಟ್ಸ್ ಎಲ್ಲ ವಿತ್ AC. 8 ಚೇರ್ ಇದೆ, ರಿಕ್ಲೈನರ್ ಸೀಟ್ಸ್. ಬೈ ಚಾನ್ಸ್ ಯಾರಾದ್ರೂ ಎಕ್ಸ್ಟ್ರಾ ಗಾಂಧಿ ಕ್ಲಾಸ್ ಕೆಳಗಡೆ ಕುತ್ಕೊಂಡು ನೋಡ್ಬೋದು. ಹೆಂಗೆ ಮಾರ್ಬಲ್ ಇದ್ದಂಗೆ ಐತೆ. ಮಾರ್ಬಲ್ ಗ್ರಾನೈಟ್, ಗ್ರಾನೈಟಾ?
ಸಗದಾಗಿದೆ ಒಂಥರ ಡಿಸೈನ್ ಇದು. ಇದ್ರಲ್ಲಿ ನೋಡ್ಬೋದು ಕಲರು ಲ್ಯಾವೆಂಡರ್ ಕಲರು, ಗ್ರೇ ಎಲ್ಲ ಮಿಕ್ಸ್ ಐತೆ. ಬೇಸು ನೋಡ್ಬೋದು ದಿಲೀಪ್ ಅಂತ ನಮ್ಮೂರಿಗೆ ಫುಲ್ಲು ಶ್ರೀಮಂತ ಇವನೇ. ಜಶ್ವಂತ್ ಫುಲ್ಲು ಫೋನಲ್ಲಿ ಮುಳುಗೋಗ್ಬಿಟ್ಟವನೆ ನೋಡಿ ಗೈಸ್ ಹೆಂಗೆ ಕೂತ್ಕೊಂಡವನು ಇವನು ವಡ್ಡ. ಜಶ್ ನೋಡಿ ಡಕಾಯ್ತಾ ಕೂತಂಗ್ ಗೊತ್ತು ಗೈಸ್. ನೋಡ್ಬೋದು ಪೂಜೆ ಆಗ್ತಿದೆ, ಜನ ಎಲ್ಲರೂ ಅವರೇ. ಜನ ಇಲ್ದಿರ ಇನ್ಯಾರು ಇರ್ತಾರೆ, ಇವನು ಮಾತ್ರ ಇಲ್ಲ. ಗೈಸ್ ನೋಡಿ ಎಲ್ಲ ಕುತ್ಕೊಂಡು ರೆಡಿ ಆಗಿದ್ದೀವಿ. ನಮ್ಮ ದಿಲೀಪ್ ಅಂತೂ ಮಾತಾಡ್ತಾನೆ ಇರ್ತಾನೆ ನಾನ್ ಸ್ಟಾಪ್. ಇವೊಂದಿದೆ ಕತೆ ನೋಡ್ರಿ ಲುಕ್. ಗೈಸ್ ಆಯಿತು, ಗ್ರೂಪ್ ರೈಸ್ ಎಲ್ಲ ಹೊಡ್ತಾ ಇದ್ದೀವಿ. ಫುಲ್ಲು ಟ್ರಾಫಿಕ್ಕು. ಸಿಲ್ಕ್ ಬೋರ್ಡ್ ಹತ್ರ ಸಿಗಾಕೊಂಡ್ಬಿಟ್ಟಿದ್ದೀನಿ. ಫುಲ್ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ಭಾನುವಾರನೂ ಬಿಡಲ್ಲ ಅಂತಾರೆ ಜನರು, ಅದು ಎಲ್ಲಿರ್ತಾರ. ಆ ಕಡೆ ಹೋಗೋನು ನಮ್ಮನೆ ಹಂಗೆ ಬೈಕೊಂತ ಇರ್ತಾನೆ. ಗೈಸ್ ಇಲ್ಲಿ ಹಡ್ಸನ್ ಸರ್ಕಲಲ್ಲಿ ಯಾರೋ ಕ್ಯಾಮ್ರಾ ಇಟ್ಕೊಂಡು ನಿಂತವ್ರೆ. ಇದು ಏನಕ್ಕಂತ ಗೊತ್ತಿದ್ರೆ ಯಾರಿಗಾದ್ರೂ ಕಮೆಂಟ್ ಮಾಡಿ, ಬಟ್ ನಂಗಂತೂ ಗೊತ್ತಾಗಿಲ್ಲ. ಏನಕ್ಕೋ ನಿಂತವ್ರೆ ಅಷ್ಟು ಮಾತ್ರ ಗೊತ್ತು. ಇಟ್ಕೊಂಡು ಏನೋ ಫೋಕಸ್ ಮಾಡ್ತಾವ್ರೆ. ಗೈಸ್ ಫೈನಲಿ ಮನೆ ರೀಚ್ ಆದೆ. ಸೊ ನೋಡ್ಬೋದು ಕಣ್ಣೆಲ್ಲ ಊದ್ಕೊಬಿಟ್ಟಿದೆ, ಪ್ಲಸ್ ಕೆಂಪಗಿದೆ. ಸೊ ನಿದ್ದೆನೇ ಆಗಿಲ್ಲ. ನಾನು ಜಸ್ಟ್ ಆಲ್ಮೋಸ್ಟ್ 2 hours ಮಲಗಿದ್ದು. 2 hours ಅಷ್ಟೇ ಮಲಗಿರೋದು. ಸೊ ಬೆಳಗ್ಗೆ 2 o'clock ಮಲಗಿರೋದು, 4 o'clock ಎಲ್ಲ ಎದ್ವಿ. ಸೊ ಅದಕ್ಕೋಸ್ಕರ ನಿದ್ದೆ ಇಲ್ಲ. ಮತ್ತು ನೋಡಿರ್ಬೋದು ನೀವು ಹೊಸ ಮನೆ ಎಲ್ಲ ಹೇಗೆ ಮಾಡಿದ್ದಾರೆ ಅಂತ. ಸೊ ಅವ್ರಿಗೊಂದು ಆಲ್ ದ ಬೆಸ್ಟ್ ಹೇಳ್ತಾ ಸೊ ವಿಡಿಯೋ ಎಂಡ್ ಮಾಡೋ ಟೈಮ್. ಸೊ ಡೂ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ಸೊ ಲವ್ ಯು ಗೈಸ್, ಬಾಯ್.